ಮತ್ತೆ ಟ್ಯೂನಿಂಗ್ ಅಂದರೆ ಸುಮ್ಮನೆ ಎಲ್ಲ ಮಾಡ್ತಿದ್ದು ಬಿಡೋದು ಅಷ್ಟೆ. ಅಂತ ಏನು ದೊಡ್ಡದಲ್ಲ, ನಿಮ್ಮದು ಭಾಳ ದೊಡ್ಡದು ಅನ್ಸೈತಿ. ಹಂಗಿಲ್ಲ, ಭಾಳ ಸರಳ ಐತಿ, ಭಾಳ ಸರಳ ಐತಿ. ಅದ್ರ ಭಾಳ ಕಷ್ಟ ಐತಿ ಅಂತ ಎಲ್ಲರೂ ತಲೆಯಾಗ ತುಂಬಿ 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 ಕಷ್ಟ ಮಾಡಿಟ್ಟಾರೆ. ಬಿಟ್ರೆ ಅಂತ ಕಷ್ಟವಾದದ್ದು ಏನಿಲ್ಲ. ಇಲ್ಲ, ಭಾಳ ಸರಳ ಐತಿ. ಎರಡೇ ಮಾತು, ಯಾವ ವ್ಯಕ್ತಿ ಲೂಸ್ ಇರ್ತಾನೋ ಆ ವ್ಯಕ್ತಿ ಯೋಚನೆ ರಹಿತವಾದಂಥ ಸ್ಥಿತಿ ಒಳಗಿರ್ತಾನೋ. ಯಾವ ವ್ಯಕ್ತಿ ಯೋಚನೆ ರಹಿತವಾದಂಥ ಸ್ಥಿತಿ ಒಳಗಿರ್ತಾನೋ ಆ ವ್ಯಕ್ತಿಗೆ ಎಲ್ಲನೂ ಒದಗಿಸಲ್ಪಡ್ತೈತಿ. ಯೋಚನೆ ಮಾಡಿದ್ದು ಸಿಗುವುದಿಲ್ಲ ಅಂತ ಹೇಳಿಲ್ಲ, ಯೋಚನೆ ಮಾಡಿದ್ದು ಎಲ್ಲ ಸಿಗುತ್ತೆ ಅಂತ ಹೇಳಕ್ಕೂ ಬರೋದಿಲ್ಲ. ಆದರೆ ಯೋಚನೆ ರಹಿತ ಸ್ಥಿತಿ ಒಳಗಿದ್ದಾಗ ಏನು ಕೇಳೋ ಅವಶ್ಯಕತೆ ಇರೋದಿಲ್ಲ. ಆ ವ್ಯಕ್ತಿಗೆ ಏನು ಬೇಕೋ ಪ್ರತಿಯೊಂದು ಒದಗಿಸಲ್ಪಡ್ತೈತಿ. ಆ ವ್ಯಕ್ತಿ ಮುಖಾಂತರ ಲಕ್ಷಗಟ್ಟಲೆ ಜನಕ್ಕೆ ಮತ್ತೆ ಒದಗಿಸಲ್ಪಡ್ತೈತಿ. ಆ ಲಕ್ಷ ಜನರಲ್ಲಿಂದ ಇನ್ನೆಷ್ಟೋ ಲಕ್ಷ ಜನರಿಗೆ ಅದು ಒದಗಿಸ್ಕೊಂತ ಹೋಗೋ ಕರೆ ಆಕೈತಿ. ಸುಮ್ಮನೆ ಒದಗಿಸುವಂತ ಹೋಗೋ ಕರೆ ಆಕೈತಿ. ಆಳ ಎಷ್ಟೆಷ್ಟು ಹೆಚ್ಚಾಗುತ್ತೋ ಹಂಗಂಗೆ ಸ್ಪ್ರೆಡ್ಡಿಂಗ್ ಜಾಸ್ತಿ ಹಾಕ್ಕೊಂತ ಹೋಗ್ತೈತಿ. ಹೆಂಗೆ ಆಳಕ್ಕೆ ಹೋಗ್ಕಿಂತಿರೋ, ಹೆಂಗೆ ಲೂಸ್ ಹಾಕ್ಕೊಂತವ್ರು ಹೋಗಿರೋ ಹಂಗಂಗೆ ಬೆಳವಣಿಗೆ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತೈತಿ. ಬೆಳವಣಿಗೆ ಹಿಂಗೆ ಹಾಕೈತಲ್ಲ, ಆ ಬೆಳವಣಿಗೆ ಕಡೆ ಲಕ್ಷ್ಯ ಇರಲಾರ್ದ ರೀತಿ ಒಳಗೆ ಬೆಳವಣಿಗೆ ಆಗ್ತಿರ್ತೈತಿ. ಬೆಳವಣಿಗೆ ನಿಮ್ಮ ಸೊಸೈಟಿ ಒಳಗೆ ಬೇಕು, ದುಡ್ಡು ಬೇಕು, ಬಿಲ್ಡಿಂಗ್ ಬೇಕು, ಐಶ್ವರ್ಯ ಬೇಕು, ಪ್ರತಿಯೊಂದು ಬೇಕು. ಆದರೆ ಈ ಬಿಲ್ಡಿಂಗು, ಈ ವಿಷಯ ಅದನ್ನು ಮೀರಿ ಹೋಗಿರ್ತೈತಿ. ಅದನ್ನು ಮೀರಿ ಹೋಗಿರ್ತೈತಿ. ವ್ಯಕ್ತಿನೇ ಮೀರಿ ಹೋದಾಗ ಇನ್ನು ವಸ್ತುಗಳನ್ನು ಮೀರಿ ಹೋಗೋದು. ವ್ಯಕ್ತಿ ಇರದೇ ಇರುವಂಥದ್ರೊಳಗೆ ವಸ್ತುಗಳು ಏನೋ ಕೊಡಕ್ಕೆ ಸಾಧ್ಯ ಐತಿ ಅಂತ. ಅದ್ರ ಬಗ್ಗೆ ಇದ್ರೂ ಇಲ್ಲಾರ್ದಂಗೆ ಆ ವ್ಯಕ್ತಿ ಇರ್ತಾನ. ಸುಮ್ಮನೆ ಇರ್ತೈತಿ, ಜೀವಿಸ್ತಿರ್ತಾನ. ಆದರೆ ಬಾಕಿದ್ರ ಕಡೆ ಲಕ್ಷ್ಯ ಇರೋದಿಲ್ಲ. ಲಕ್ಷ್ಯ ಇರೋದೇನಂತಂದರೆ ಆ ಶಕ್ತಿ ಕಡೆ ಲಕ್ಷ್ಯ ಒಂದು ಮಟ್ಟಕ್ಕೆ ಬರೋ ತನಕ ಅಷ್ಟೇ ಇರ್ತೈತಿ. ಬಿಟ್ಟರೆ ಒಂದು ಮಟ್ಟಕ್ಕೆ ಮುಟ್ಟಿದ ಮ್ಯಾಗ ಲಕ್ಷ್ಯನೂ ಇರೋದಿಲ್ಲ, ಸುಮ್ಮನೆ ಇರುವಿಕೆ ಇರ್ತೈತಿ. ಅದಕ್ಕೆ ರೂಪವನ ಮಗ ಹೆಂಗಿರ್ತಾನ ಅಂತ. ನಿಮ್ಗೆ ಹೆಂಗಿರ್ತೈತಿ ಅಂತಂದರೆ ಅರ್ಧ ತಾಸು ನಿಮ್ಮ ಮಕ್ಕಳನ್ನ ಕೂಡ ಮಾತಾಡಿದೆ ಅಂದರೆ ಮನಸ್ಸು ಅಷ್ಟು ಚೇಂಜ್ ಆಗುತ್ತೆ. ಮನಸ್ಸು ಅರ್ಧ ತಾಸು ನಿಮ್ಮ ಮಕ್ಕಳು ಕೂಡ ಮಾತಾಡಿದೆ ಅಂದರೆ ಮನಸ್ಸು ಚೇಂಜ್ ಆಗುತ್ತೆ. ಅರ್ಧ ತಾಸು ಮಕ್ಕಳ ಮನೆಯವ್ರ ಕೂಡ ಮಾತಾಡಿದರೆ ಮನಸ್ಸು ಚೇಂಜ್ ಆಗುತ್ತೆ. ಅರ್ಧ ತಾಸು ಮ್ಯಾಗಲ್ ಮನೆ ಹಾಕಿ ಕೂಡ ಮಾತಾಡಿದರೆ ಮನಸ್ಸು ಚೇಂಜ್ ಆಗುತ್ತೆ. ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ 3 ಮಂದಿ ಹಿತವಾದ ಮಾತು ಮಾತಾಡ್ತಿರ್ತೀರಿ. ಒಳಗೆಲ್ಲ ಹೊಲಸಿಟ್ಕೊಂಡು ಹೊರಗೆ ಮೇಲೆ ಅಷ್ಟ. ಆ ಒಳಗೆಲ್ಲ ಹೊಲಸಿಟ್ಕೊಂಡು ಹೊರಗೆ ಮಾತಾಡ್ಬೇಕಾದಾಗ ಅದು ಟ್ಯೂನಿಂಗ್ ಹಾಕಿರ್ತೈತಿ, ಆರ್ಟಿಫಿಷಿಯಲ್ ಇರ್ತೈತಿ. ಬಟ್ ಅದರೊಳಗೊಂದು ಏನೋ ಖುಷಿ ಸಿಗ್ತಿರ್ತೈತಿ. ಫ್ರೆಂಡ್ಸ್, ಸಂಬಂಧಿಕರು, ಅಣ್ಣ ತಮ್ಮ, ಪ್ರತಿಯೊಬ್ಬರ ಹತ್ರನೂ ಆ ಒಂದು ಅಟ್ಯಾಚ್ಮೆಂಟ್ ಬೆಳೀತಿರ್ತೈತಿ. ಆ ಅಟ್ಯಾಚ್ಮೆಂಟ್ ಇಷ್ಟು ಅನಿವಾರ್ಯ ಆಕೈತಿ ಅಂತಂದರೆ ಆ ವ್ಯಕ್ತಿ ಬೇಕು, ಮಾತಾಡೋದೇ ಇದ್ರೆ ನಿದ್ದೆ ಆಗೋದಿಲ್ಲ. ಅದಕ್ಕೆ ಸಂಜೆ ಮುಂದೆ 6:30 ಎಕ್ಸಾಕ್ಟ್ ಎಲ್ಲರೂ ಕೂಡ್ತಾರೆ ಒಂದು ಕಟ್ಟಿ ಮೇಲೆ. ಅದಕ್ಕೆ ಕೂಡ್ತಾರೆ. ಕಟ್ಟಿ ಮೇಲೆ ಕೂಡೋದು ಅಂತಂದರೆ ಬಾಡಿ ರಿಲ್ಯಾಕ್ಸೇಷನ್ ಆಗೋಕ್ಕಲ್ಲ. ನಾಟಕ ಏನು ಮಾಡ್ತಿರ್ತಾರಲ್ಲ ಅದೊಂದು ಆರ್ಟಿಫಿಷಿಯಲ್ ಅನುಭವ ಆಗ್ತಿರ್ತೈತಿ. ಆ ಆರ್ಟಿಫಿಷಿಯಲ್ ಅನುಭವನ ಮತ್ತೆ ಪಡಿಬೇಕು ಅಂತ ಮನಸ್ಸು ಪ್ರೇರೇಪಿಸ್ತಿರ್ತೈತಿ. ಆ ಮತ್ತೆ ಪಡಿಬೇಕು ಅನ್ನೋದಕ್ಕೆ ನೀವು ಬಂದಲ್ಲಿ ಕುಂತಿರ್ತೀರಿ. ಬಿಟ್ಟರೆ ಸುಮ್ಮನೆ ಮತ್ತೆ ತಿಳ್ಕೊಂತಿರಲ್ಲ. ಅದು ಒಂದು ಚಟ ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ ಅ ಹ್ಯಾಬಿಟ್. ಅದು ಹ್ಯಾಬಿಟ್ ಹೆಚ್ಚಿಗೆ ಹಾಕ್ಕೊಂತ ಹೊಂಟಂಗೆ ಆ ಟೈಮಿಗೆ ಅದು ಬಂದು ಕುಂತ ಬಿಡಬೇಕು ಅನ್ನುವಂಥದ್ದು ಒಂದು ಬರ್ಕೊಂತ ಹೋಗ್ತೈತಿ. ಆ ಮಟ್ಟಕ್ಕೆ ಬರಬೇಕು ಅಂತ ಕುಂತ್ಕೊಂತ ಹೊಂಟಂಗೆ ನಿಮಗೆ ಅನಿಸುತ್ತೆ ಅಂದರೆ ನಾವು ಭಾಳ ದೊಡ್ಡ ಸಾಧನೆ ಮಾಡಾಕತ್ತೀವಿ ಅಂತ, ಏನೋ ಒಂದು ಮಟ್ಟಕ್ಕೆ ಹೋಗಾಕತ್ತೀವಿ ಅಂತ ಅರ್ಥ. ಅದನ್ನು ಹೇಳಿದ್ರು ಇದು ಆ ವಿಷಯ ತೀರ್ಥ ಸ್ಥಿತಿಗೆ ಹೋಗ್ಬೇಕು. ನೀವು ವಿಷಯಗಳಿಗೆ ಇರ್ತಾವಲ್ಲ, ಚೆನ್ನಾಗಿ ಕುಡಿದ್ರೆ ವಿಷಯ ಬಿಟ್ಟು ಮತ್ತೇನದಾವು. ನಿನ್ನ ಮನಸ್ಸಿಗೆ ತಕ್ಕಂಗೆ ನಿಮ್ಮ ಮಕ್ಕ ಮಾತಾಡಿದ್ಲಿ ಅಂದ್ರೆ ಖುಷಿ ಆಗುತ್ತೆ. ನಿನ್ನ ಮನಸ್ಸಿಗೆ ತಕ್ಕಂಗೆ ನಿಮ್ಮ ಮಕ್ಕ ಮಾತಾಡ್ಲಿಕ್ಕಂದ್ರೆ ಖುಷಿ ಆಗುತ್ತೆ ಇಲ್ಲ. ನಾ ಬಂದಾಗ ಬಿಸಿ ಮಾಡಿ ಹಾಕಿದೆ ಅಂದ್ರೆ ಖುಷಿ ಆಗುತ್ತೆ. ನಾಲ್ಕು ಚಂದಾಗ ಮಾತಾಡಿದರೆ ಖುಷಿ ಆಗುತ್ತೆ. ಎಲ್ಲಿ 4 ಪ್ರೀತಿಯಿಂದ ಮಾತು ಹೇಳಿದಾಗ ಖುಷಿ ಆಗುತ್ತೆ.
ನಾಲ್ಕು ಚಲೋ ಮಾತು ಹೇಳಿದಾಗ ಯಾಕೆ ಖುಷಿ ಅನಿಸಿರ್ತೈತಿ ಅಂದರೆ ಆ ಖುಷಿ ಅನುಭವ ಪಟ್ಟಿರೋದಿಲ್ಲ. ನಿಮ್ಮನ್ನು ಯಾರೂ ಹೊಗಳಿರೋದಿಲ್ಲ, ಯಾರೂ ಸಮಾಧಾನಗೊಳಿಸಿರೋದಿಲ್ಲ. ಸಮಾಧಾನಗೊಳಿಸಕತ್ತಾಗ ಯಾರೋ ನಾಲ್ಕು ಚಲೋ ಮಾತತ್ತಾಗ ಮನಸ್ಸು ಆ ಕಡೆ ಟ್ಯೂನಿಂಗ್ ಹಾಕ್ಕೊಂತ ಹೋಗ್ತೈತಿ. ಆ ಮನಸ್ಸು ಆ ಕಡೆ ಟ್ಯೂನಿಂಗ್ ಆದಾಗ ದುಸ್ಥಿತಿ ಎಲ್ಲಿ ಬರ್ತೈತಿ ಅಂತಂದ್ರೆ ಆ ವ್ಯಕ್ತಿ ಸಿಗದೇ ಇದ್ದಾಗ, ನಿಮ್ಮ ಅಕ್ಕನ ಹತ್ರ ಹೋದ್ಮೇಲೆ ಯಾಕೆ ಬರಕ್ಕೆ ಮನಸ್ಸು ಬರೋದಿಲ್ಲ ಅಂತಂದರೆ ಅರ್ಧ ತಾಸು 3 ತಾಸು 4 ತಾಸು ಪ್ರೀತಿ ತೋರಿಸ್ತಾವೆ. 4-5 ತಾಸು ಪ್ರೀತಿ ತೋರಿಸಿದಾಗ ನಿಮ್ಗದು ಸಿಕ್ಕಿರೋದಿಲ್ಲ. ಇಲ್ಲಿ ಸಿಕ್ತಲ್ಲ ಅಂತ ಇನ್ನೊಂದು ಸ್ವಲ್ಪ ಅದನ್ನು ಪಡಿಯಾಕೆ ಹೋಗ್ಕೊಂತ ಹೊಂಟಂಗೆ ಸಿಕ್ಕೊಂತ ಹೋಗ್ತೀರಿ ಬಿಟ್ರೆ ಹೊರಗೆ ಬರೋಕ್ಕಾಗೋದಿಲ್ಲ. ಆಗತ್ತೆ ಸರಿ, ಅಲ್ಲಿ ಸೀತೆ ಒಂದು ಆರ್ಟಿಫಿಷಿಯಲ್ ಆನಂದ. ಅದಕ್ಕೆ ನಾ ಹೇಳೋದೇನಂತಂದರೆ ಒಂದು ಸಲ ಇನ್ನರ್ ಬೀಯಿಂಗ್ ಅಂತೇನು ಕರಿತೀವಿ, ಆಂತರಿಕ ಶಕ್ತಿ ಅಂತೇನು ಕರಿತೀವಿ, ಆಂತರಿಕ ಶಕ್ತಿ ಜೊತೆ ಒಂದು ಸಲ ತದಾತ್ಮತೆಗೊಂಡು ಒಂದೇ ಒಂದು ಸಲ ನೀವು ಆನಂದಗೊಂಡ್ರಿ ಅಂದರೆ ಬಾಕಿದ್ದೆಲ್ಲನೂ ಮರ್ತು ಹೋಗ್ತಾವೆ. ಅದಕ್ಕೆ ಒಂದೇ ವಿಚಾರ ಮಾಡಿ, ಮಾತು ಯಾಕೆ ಜಾಸ್ತಿ ಬೇಕು, ಮಾತು ಜನರಿಗೆ ಜಾಸ್ತಿ ಯಾಕೆ ಬೇಕು ಅಂದರೆ ಒಳಗಿದ್ದನ್ನು ಹೇಳಬೇಕು ಅಥವಾ ಹೊರಗಿದ್ದನ್ನು ಏನಾರ ನಾ ಕೇಳಿಸ್ಕೋಬೇಕು. ಹೌದಲ್ಲ? ಅದು ಬಿಟ್ಟರೆ ಮತ್ತೆ ಅದಕ್ಕೆ ಸುಮ್ಮನೆ ನಿಮ್ಮ ಪೂರ್ತಿ ಒಬ್ಬರೇ ಇರೋಕ್ಕೆ ಪ್ರಯತ್ನ ಪಟ್ಟು ನೋಡಿ. ಪುಸ್ತಕರ ಬೇಕು, ಟಿ ವಿಯರ ಬೇಕು, ಪೆನ್ನರ ಬೇಕು, ಬರೆಯಾಕರ ಬೇಕು, ಮಾತಾಡೋಕರ ಬೇಕು, ಹೇಳಾಕರ ಬೇಕು, ಕೇಳಾಕರ ಬೇಕು, ತಿನ್ನಾಕರ ಬೇಕು. ಕಡೆ ಏನೂ ಇಲ್ಲಪ್ಪ ಅಂತಂದರೆ ಕುಂತ್ಕೊಂಡು ಏನಾರ ಮಾಡಾಕರ ಬೇಕು. ಈಗ ಏನು ಹೇಳ್ತೀರಿ ನೀವು, ಭಾಳ ಚಲೋ ಕೆಲಸ ಮಾಡಾಕತ್ತೀನಿ ಅಂತ. ನಾವೇನಂತೀನಿ ಅಂದರೆ ಇಷ್ಟು ಡಿಸ್ಟರ್ಬ್ ಮೈಂಡ್ಸು ಅಂತ. ಯಾಕಂದ್ರೆ ಯಾವುದೋ ಒಂದು ಕೆಲಸ ಬೇಕು, ಯಾವುದೋ ಒಂದು ಕೆಲಸ ಇಲ್ಲ ಅಂದರೆ ತಲೆ ಶಾಂತ ಇರ್ತೈತಿ. ಹುಡುಗ ಭಾಳ ಕ್ರಿಯೇಟಿವ್, ಹುಡುಗಿ ಭಾಳ ಕ್ರಿಯೇಟಿವ್, 1 ನಿಮಿಷ ಟೈಮ್ ವೇಸ್ಟ್ ಮಾಡೋದಿಲ್ಲ. ಹುಡುಗ ಭಾಳ ಬೆಳಿಗ್ಗೆ 7 ಆಫೀಸ್ಗೆ ಹೋದ್ರೆ ರಾತ್ರಿ 12 ತನಕ ದುಡಿತೈತಿ ಅಂತ. ನನಗೊಬ್ಬಂಗೆ ಗೊತ್ತಿರ್ತೈತಿ, ಇನ್ನು ಸ್ವಲ್ಪ ದಿವಸ ಹುಚ್ಚಿಡಿತೈತಿ. ಯಾಕಂದರೆ ಕೆಲಸಕ್ಕೆ ಮೇಲೆ ಪ್ರೀತಿ ಇರೋದಿಲ್ಲ. ಕೆಲಸ ಮಾಡದೇ ಇದ್ದರೆ ಮನಸ್ಸು ಕಂಟ್ರೋಲ್ ಆಗೋದಿಲ್ಲ. ಅದಕ್ಕೆ ಮನಸ್ಸನ್ನು ಸ್ವಿಚ್ ಆನ್ ಮಾಡುವಂಥ ಯೋಗ್ಯತೆ ಬಂದಾಗ ವ್ಯಕ್ತಿ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯತೆ. ಅರ್ಥದಲ್ಲಿ ಹೇಳಿದ್ದು ಅದಕ್ಕೆ ಆಗ್ಬೇಕು ಅಂದ್ರೆ ಏನು ಮಾಡ್ಬೇಕು ಅಂದರೆ ಬಾಡಿ ಲೂಸ್ ಬಿಟ್ಬಿಡ್ರಿ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ, ಎಷ್ಟು ಲೂಸ್ ಐತಿ ನಿಮ್ಮ ಬಾಡಿ, ಎಷ್ಟು ವೇಟ್ ಐತಿದೆ, ಐತೋ ಇಲ್ಲಿ ವೇಟ್ ಐತನ ಇಲ್ಲಿ ವೇಟ್ ಐತಿಲ್ಲ ಎಷ್ಟು ಇದು ವೇಟ್ ಇದ್ದಾಗ ಜೀವನ ಪೂರ್ತಿ ವೇಟೇ. ಈ ವೇಟನ್ನು ಯಾಕೆ ಕಡಿಮೆ ಮಾಡಬೇಕು ಅಂತಂದರೆ ಈ ವೇಟನ್ನು ಕಡಿಮೆ ಮಾಡೋದು ನಾ ಟೆಕ್ನಿಕ್ ಹೇಳಿದ್ದೀನಿ ನಿಮಗೆ. ಟೆಕ್ನಿಕ್ ಅಂದರೆ ಅದು ಆರ್ಟಿಫಿಷಿಯಲ್ ಟೆಕ್ನಿಕ್. ಅದಕ್ಕೆ ಒಬ್ರು ಇನ್ನೊಬ್ರು ಬೇಕು ಅನ್ನಿಸ್ತಾರೆ, ಒಬ್ರಿಗೆ ಇನ್ನೊಬ್ಬರು ಬೇಕು ಅನ್ನಿಸ್ತಾರೆ. ಸಮಾಜದೊಳಗೆ ಇರಬೇಕು ಅನ್ಸುತ್ತೆ, ವ್ಯವಸ್ಥೆದೊಳಗೆ ಜೀವಿಸ್ಬೇಕು ಅನ್ಸುತ್ತೆ. ವ್ಯವಸ್ಥೆದೊಳಗೆ ಯಾಕೆ ಜೀವಿಸ್ಬೇಕು ಅನ್ಸುತ್ತಂದ್ರೆ ಅಲ್ಲಿ ಇವೆಲ್ಲ ಬೇಕಾಕ್ಕವು. ಇವೆಲ್ಲ ಬೇಡ ಅಂತಂದ ದಿವಸ ಅದಕ್ಕೆ ಯಾವುದಕ್ಕೂ ಅರ್ಥ ಇರೋದಿಲ್ಲ. ಅಲ್ಲಿ ಏಕಾಂಗಿ ಶುರುವಾಗ್ತೈತಿ. ಆ ಏಕಾಂಗಿ ಒಳಗೆ ದೈವತ್ವದ ಶಕ್ತಿ ಸಿಗ್ತೈತಿ. ಆ ಏಕಾಂತದೊಳಗೆ ದೈವತ್ವದೊಂದು ಶಕ್ತಿ ಸಿಗ್ತೈತಿ. ಆ ದೈವತ್ವದ ಶಕ್ತಿ ಸಿಕ್ಕಾಗ ವ್ಯಕ್ತಿ ಜೀವನದೊಳಗೆ ಮಾರ್ಪಾಡು ಶುರುವಾಗ್ತಂತ ಹೋಗ್ತೈತಿ. ಮಾರ್ಪಾಟು ಒಂದು ದಿವಸಕ್ಕೆ ಆಗೋದಿಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಬಟ್ ಆ ಪುಣ್ಯ ಎಷ್ಟು ಜನಕ್ಕೆ ಐತಿ ಅಂತ, ಎಷ್ಟು ಜನಕ್ಕೆ ಅದು ಸಿಗ್ತೈತಿ ಅಂತ. ನಿಲ್ಕೊಪ್ಪಕ್ಕೆ ಲಕ್ಷಗಟ್ಟಲೆ ಜನ ಬಂದು ಹೋಗಿರ್ಬೋದು ಅಲ್ಲಿಗೆ. ನನಗೆ ಯಾಕೆ ಆ ಭಾಗ್ಯ ಸಿಗ್ತ ಅಂತ, ನನ್ನ ಯಾಕೆ ಹೆಂಗೆ ಅಪ್ಕೊಂಡ ಅಂತ, ನನ್ನ ಯಾಕೆ ಹೆಂಗೆ ಬೆಳೆಸೋಕೆ ಇಷ್ಟಪಟ್ಟವ ಅಂತ, ನನ್ನ ಯಾಕೆ ಕೇಳೋಕೆ ಇಷ್ಟಪಟ್ಟ, ನನ್ನ ಯಾಕೆ ಹೇಳೋಕೆ ಇಷ್ಟಪಟ್ಟ, ನನ್ನ ಜೊತೆ ಯಾಕೆ ಇರೋಕೆ ಇಷ್ಟಪಟ್ಟ. ನನ್ನ ಮಾತಾಡೋದು ಸರಿ ಹೋದಪ್ಪ. ಯಾಕೆ ಇಷ್ಟಪಟ್ಟ ಅಂತಂದರೆ ನಾ ಇಷ್ಟಪಟ್ಟದಕ್ಕೆ ಅವ ಇಷ್ಟಪಡಲಿಲ್ಲ, ಅವ ಇಷ್ಟಪಟ್ಟದಕ್ಕೆ ನನ್ನ ಹಂಗೆ ರೂಪಿಸಿದ ಅಷ್ಟ. ನಾ ಭಕ್ತಿಯಿಂದ ಇದ್ದನ್ನು ಸಾಧಿಸಿದ್ನು ಅಥವಾ ಅವನ ದೃಷ್ಟಿ ನನ್ನ ಮೇಲೆ ಬಿದ್ದಿದ್ದು ನನಗೆ ಬದಲಾವಣೆ ಹಾಕ್ಕೊಂತ ಅಂತ ನೀವು ಹೇಳ್ಬೋದು. ಭಕ್ತಿ ಭಾಳ ಇಟ್ಕೊಂಡಿದ್ದೀನಿ ಏನು ಅಂತ. ಆ ಶಕ್ತಿ ಮನಸ್ಸು ಮಾಡಿದಾಗ ವ್ಯಕ್ತಿ ಒಳಗೆ ಬದಲಾವಣೆ ಹಾಕ್ಕೊಂಡು ಆ ಮಟ್ಟಕ್ಕೆ ತಂದ ತರ್ತೈತೆ. ಹೌದು, ಆ ಮಟ್ಟಕ್ಕೆ ತಂದ ತರ್ತೈತಿ. ತರೋ ತನಕ ಬಿಡೋದಿಲ್ಲ. ಅದು ಪಿಕ್ಚರ್ ನಂಗೆ ಗೊತ್ತೈತಿ. ಯಾಕಂದರೆ ತನಗದು ಬೇಕಾಗೈತಿ. ದೇಹ ಉಪಯೋಗಿಸ್ಕೊಂಡು ಲಕ್ಷಗಟ್ಟಲೆ ಜನಕ್ಕೆ ಏನೋ ಕೊಡ್ಬೇಕು ಅನ್ನೋ ಶಕ್ತಿ ಇಷ್ಟಪಟ್ಟೈತಿ. ಇಷ್ಟಪಟ್ಟದಕ್ಕೆ ನಡೆದೈತಿ ಬಿಟ್ರೆ ಇದಕ್ಕೆ ನಡೆಯೋಕ್ಕೆ ಚಾನ್ಸ್ ಐತಿ. ವಿಚಾರ ಮಾಡಿ ನಿಮ್ಮ ದೇಹದೊಳಗೆ ಶಕ್ತಿ ಪ್ರವೇಶ ಆಗಿ
ಜಗತ್ತಿಗೆ ಏನು ಕೊಡ್ತೈತೋ ಬಿಡ್ತೈತೋ ಬೇಡ, ನಿಮಗೇನು ಬೇಕು ಅದನ್ನ ಸಿಗ್ತೈತಿಲ್ಲ. ನಾವು ನಿಮಗೆ ಬೇಕಾಗಿದ್ದು ಬೇಡ, ಅವಂಗೇನು ಬೇಕು ಆ ಕೆಲಸ ನಡೀತಿತ್ತಿಲ್ಲೋ, ಆ ಕೆಲಸ ನಡೀತಿತ್ತಿಲ್ಲೋ. ಈಗ ನಾ ಮನೆಗೆ ಬಂದೆ ಅಂತಕ್ಕೂ, ಈ ಮನೆಗಾರ ಹೋಗಲಿ, ಈ ಮನೆಗಾರ ಹೋಗಲಿ, ಆ ಮನೆಗಾರ ಹೋಗಲಿ, ನನಗೇನು ಬೇಕಾದ ಮಾಡಿ ಹಾಕ್ತಿರೋ ಆಗೋದಲ್ಲೋ, ಹಾಕೋದಿಲ್ಲ. 3 ದಿವಸ ಊರಾಗಿದ್ದಾಗ ಮೇಲಿನ ಮನ್ಯಾಗ ಊಟ ಬೇಕಾದಿರ್ತದೆ. ಅವೆಲ್ಲ ಇಬ್ಬರು ಯಜಮಾನ್ರ ಮನೆಗೆ ಹೋದಾಗ ಮತ್ತಿಬ್ಬರು ಬಂದು ಅಡಿಗೆ ಮಾಡಕ್ಕೆ ತಯಾರಾಗಿರ್ತಾರೆ. ನೀ ಕರ್ದಿರ್ತೀನಿ ಹುಡುಗಿ ತ್ರಾಸಾದ್ರೆ ಕರ್ಕೊಂಡು ಹೋಗಿ ದವಾಖಾನೆ ಕರ್ಕೊಂಬರೋ ಮಟ್ಟಕ್ಕೆ ತಯಾರಾಗಿರ್ತಾನೆ. ತಾವು ಜಾತ್ರೆಗೆ ಅಡ್ಡಾಡವಲ್ರಿ, ಚಿಂತಿಲ್ಲ ಎಲ್ಲಿ. ಆದರೆ ಎದಕ್ಕೆ ಅಂತೀನಿ ಅಂತಂದರೆ ಅದಕ್ಕೊಂದು ಸಿಂಪಲ್ ಕಾರಣ ಐತಿ. ಯಾರಿಗೆ ಏನು ಬೇಕು ಅದನ್ನು ಒದಗಿಸೋದು ಯಾರು? ದೈವತ್ತು ಒದಗಿಸ್ತಿರ್ತೈತಿ. ಆ ಒದಗಿಸೋಳಕ್ಕೆ ವ್ಯಕ್ತಿ ನಿಲ್ಲಕ್ಕೆ ಹೋಗ್ಬಾರ್ದು. ಇದು ಬಹಳ ಸೂಕ್ಷ್ಮ ಐತಿ. ಅಲ್ಲಿ ಮತ್ತೆ ಅಟ್ಯಾಚ್ಮೆಂಟ್ಸ್ ಹೋಗ್ತೈತಿ. ಎಷ್ಟು ವಿಚಿತ್ರ ಐತಿ ಅಂತಂದ್ರೆ ಈ ಫೀಲ್ಡ್ ಅಷ್ಟು ವಿಚಿತ್ರ ಐತಿ. ನಿನ್ನ ಹತ್ರ ಏನೋ ಒಂದು ಕೊರತಿರ್ತೈತಿ, ನಿಮ್ಮ ಹತ್ರ ಏನೋ ಒಂದು ಕೊರತಿರ್ತೈತಿ. ಆ ಕೊರತೆಯನ್ನು ತುಂಬಿಸಕ್ಕೆ ಒಂದೇನೋ ವಸ್ತು ಕೊಡ್ತಾನೆ ಭಗವಂತ. ನಾವು ಭಗವಂತನ ಬಿಟ್ಟು ಆ ವಸ್ತುಗೆ ಅಟ್ಯಾಚ್ ಅಕ್ಕಿವಾಗೋದಿಲ್ಲ. ಒಂದು ಉಂಗುರ ತಿಳ್ಕೊ, ಒಂದು ಚೈನರ ತಿಳ್ಕೊ, ಒಬ್ಬ ವ್ಯಕ್ತಿಯರ ತಿಳ್ಕೊ, ಒಂದು ವಸ್ತುವರ ತಿಳ್ಕೊ, ತಕ್ಷಣ ಮನುಷ್ಯ ಎತ್ಲಾಗ ಓಡೋಗುತ್ತೆ. ಒಂದು ಸ್ಕೂಟಿ ಕೊಟ್ಬಿಟ್ಟ ಅಂತ ತಿಳ್ಕೊ, ಹೊಸ ದೇವ್ರ ಕಡೆ ಮುಂಜಾನೆ ಹೊತ್ತು ದೇವ್ರ ಪೂಜೆ ಮಾಡುತ್ತೀನಿ, ಮುಂಜಾನೆ ಹೊತ್ತು ಗಾಡಿ ಬರ್ಸ್ತೀನಿ. ನೀನು ನಕ್ಲಸ್ ಕೊಟ್ಬಿಟ್ರೆ ಮುಂಜಾನೆ ಹೊತ್ತು ದೇವ್ರ ಹತ್ರ ಹೋಗಿ ಎದ್ದು ಕೂಡಲೇ ಮುಂಜಾನೆ ಹೊತ್ತಿಗೆ ನೋಡ್ಕೊಂಡು ಮತ್ತೆ ಮನೆಯಾಗ ಇಟ್ಕೊಂಡು